ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ನಿನ್ನೆ ಇದ್ದೇ ಎಕ್ಸೆಪ್ಷನ್ಗೆ ನಿಲ್ಲಿಸಿದ್ವಿ ನಾವು. ಸೊ ಇವತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಬೇರೆ ಚಾನಲಲ್ಲಿ ಮಾಡ್ತಾರಲ್ಲ ಈಸಿಯಾಗಿ ಟ್ಯುಟೋರಿಯಲ್ಸು, ಆ ಥರ ಟ್ಯುಟೋರಿಯಲ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು. ಒಂದು ಮೇಯ್ನ್ ಇದೇನಪ್ಪ ಅಂದರೆ, ಲೈವ್ ಪ್ರಾಜೆಕ್ಟಲ್ಲಿ ಯಾವ ಥರ ಪ್ರಾಬ್ಲಮ್ ಸಾಲ್ವಿಂಗ್ ನಿಮಗೆ ಹೇಳ್ಕೊಡ್ತಾರೋ ಅದೇ ಥರ ಹೇಳ್ಕೊಡ್ಬೇಕು ಅನ್ನೋದೇ ನಂದು ಇಂಟೆನ್ಷನ್ನು. ಸೊ ನಾನು ಇವಾಗ ಇದು ಹೆಂಗೆ ಸಾಲ್ವ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಇದು ಏನು ಹೇಳ್ತಾ ಇದೆ, ಅನೇಬಲ್ ಟು ಕ್ರಿಯೇಟ್ ಕಾಂಟೆಕ್ಸ್ಟ್ for the different supported design at time, so something. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇದ್ರ ಮೇಲೆ ಒಂದು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿಬಿಟ್ಟು ನಿಮ್ಮ ಕಣ್ಣು ಮುಂದೆನೇ ಸಾಲ್ವ್ ಮಾಡ್ತೀನಿ. ಹಿಂಗೆ ರಿಯಲ್ ಟೈಮಲ್ಲಿ ಹಿಂಗೆ ಸಾಲ್ವ್ ಮಾಡುತ್ತೆ ಡೆವಲಪರ್ಸು ಇಶ್ಯೂನ. ಸೊ ಯಾರಿಗೂ ಎಲ್ಲ ಆಗಲೇ ಗೊತ್ತಿರಲ್ಲ. ಹಂಗೆ ಸಾಲ್ವ್ ಮಾಡ್ತಾ ಒಂದೊಂದೇ ಎಕ್ಸ್ಪರ್ಟೀಸ್ ಡೆವಲಪ್ ಆಗುತ್ತೆ. ಮಾಡ್ತಾಯಿದ್ದೀನಿ ಈಗ. ಏನು ಕಾಪಿನೇ ಆಗ್ತಾಯಿಲ್ಲ. ಯಾರು ಟೈಪ್ ಮಾಡಬೇಕಾ? ಇಲ್ಲ, ಕೊನೆಗೂ ಕಾಪಿ ಆಗೋಯ್ತು. ಇವತ್ತಾಗುತ್ತೋ ಇಲ್ಲಿ ಅಂದ್ಕೊಂಡಿದ್ದೆ. ಸೂಪರ್. ಇದೇನೋ ವರ್ಬೋಸ್ ಕಮಾಂಡ್ ಇದು ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದೇ ಮಾಡಿ ನೋಡ್ತೀನಿ ಏನಾಗುತ್ತೆ ವರ್ಬೋಸು. ನೋಡಿ ಇಲ್ಲಿ ಏನೋ ಎರರ್ ಬರ್ತಿದೆ, ಏನೋ ಎಕ್ಸೆಪ್ಷನ್. ಸೊ ಏನಪ್ಪ ಯೂಸ್ ಆಗಿದ್ದು ಅಂದರೆ, ಅದು ವರ್ಬೋಸ್ ಎಕ್ಸೆಪ್ಷನ್ ಅಂದರೆ ಸ್ವಲ್ಪ ಮೋರ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಎಕ್ಸೆಪ್ಷನ್ ಜೊತೆಗೆ. ಸೊ ಇದು ಓಕೆ, ಇದು ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಓಕೆ, ಸೊ ಈ ಥ್ರೆಡ್ಡಲ್ಲಿ ಏನು ಸಜೆಸ್ಟ್ ಮಾಡ್ತಾಯಿದ್ದಾರೆ? ನಥಿಂಗ್ ಯೂಸ್ಫುಲ್. ಏನು ಯೂಸ್ ಆಗ್ತಾಯಿಲ್ಲ ಅದರಲ್ಲಿ. ಸೊ ಇದು ಕಾಪಿ ಆಗ್ತಾಯಿಲ್ಲ. ಒಂದು ನಿಮಿಷ. ಏನಪ್ಪ ಇದು? ಆಪರೇಷನ್ ಎಕ್ಸೆಪ್ಷನ್, ಅನೇಬಲ್ ಟು ಕ್ರಿಯೇಟ್ ಆಬ್ಜೆಕ್ಟ್ ಆಫ್ ಟೈಪ್. ಸೊ ಇಲ್ಲಿಂದ ಅಲ್ಲಿ ಕಾಪಿ ಆಗಬೇಕು, ಅಲ್ಲಿಂದ ಅಲ್ಲಿಗೆ ಅದು ಕಾಪಿನೇ ಆಗ್ತಾಯಿಲ್ಲ. ಬಾ ಅವಳಿ ಕೊಡ್ತಾಯಿಲ್ಲ. ಸಿ ಎಲ್ ಎಲ್ಲ ಆಗುತ್ತಂತೆ. ಸೊ ಇನ್ನೊಂದು ಟೆಂಪ್ಲೇಟ್ ಕೊಟ್ಟಿದ್ದಾನಿಲ್ಲ, ಆ ಟೆಂಪ್ಲೇಟ್ ಯೂಸ್ ಮಾಡ್ಕೊಂಡು ರನ್ ಮಾಡ್ತೀವಿ. ಏನು ಮಾಡ್ತೀನಿ ಗೊತ್ತಾಯ್ತಾ? ಸೊ ಇಲ್ಲಿ ಅವ್ನು ಟೆಂಪ್ಲೇಟ್ ಹಾಕಿದ್ದೇನಪ್ಪ ಅಂದರೆ, ಇದು ಮೇನ್ ಪ್ರಾಜೆಕ್ಟು, ಇದು ಪ್ರಾಜೆಕ್ಟ್ ವೇರ್ ಡಿ ಬಿ ಕಾಂಟೆಕ್ಸ್ಟ್ ಇಸ್ ಪ್ರೆಸೆಂಟ್ ಅಂತ ಹೇಳಿ. ಸೊ ಈ ಪ್ರಾಜೆಕ್ಟ್ ಪ್ರಕಾರ ನಾವು ನೋಡಿದ್ರೆ ನಮ್ಮ ಮೇನ್ ಪ್ರಾಜೆಕ್ಟ್ ಟು ಡೂ ಇಲ್ಲಿದೆ, ಡಿ ಬಿ ಕಾಂಟೆಕ್ಸ್ಟು ಸಿ ಎಸ್ ಪ್ರಾಜೆಕ್ಟ್ ಕೋರಲ್ಲಿದೆ. ಸೊ ಅದು ರಾಂಗ್ ಬರ್ತಿದೆ. ನಾವು ಆಟ್ನೆಟ್ ಅಂತ ಮಾಡ್ಕೊಂಡಿದ್ದೀವಿ, ಫುಲ್ ಕಂಪ್ಲೀಟ್ ಆಗಿಲ್ಲ. ಕೆಲಸ ಮಾಡ್ತೀನಿ ಈಗ, ಟ್ರೈ ಮಾಡ್ತೀನಿ. ವೆಲ್ ಸ್ಟಾರ್ಟೆಡ್.
ಓ ಓಕೆ. ಕನೆಕ್ಷನ್ ಸ್ಟ್ರಿಂಗ್ ಎಂಟಿನಾ? ಎಂಟಿ ಇಲ್ವಲ್ಲ. ಎರರ್ ಬರ್ತಿದೆ. ವ್ಯಾಲ್ಯೂ ಕೆನಾಟ್ ಬಿ ನಲ್. ಓ ಕನೆಕ್ಷನ್ ಸ್ಟ್ರಿಂಗ್ ಸ್ಟಾರ್ಟಪ್ ಲೇಲ್ಸ್. ಕನೆಕ್ಷನ್ ಸ್ಟ್ರಿಂಗ್ ಡೈರೆಕ್ಟಾಗಿ ಹಿಂಗೆ ಆ್ಯಡ್ ಮಾಡೋದು. ಡಿಫಾಲ್ಟ್ ಕನೆಕ್ಷನ್ ಲುಕ್ಸ್ ಫೈನ್. ಕರೆಕ್ಟಾಗೇ ಇದೆ. ಸೊ ಒಂದು ಕೆಲಸ ಮಾಡೋಣ, ಸ್ಟಾರ್ಟ್ ಮಾಡ್ಬಿಟ್ಟು ಇದು ಪಿಕಪ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಎಷ್ಟೊಂದು ಇನ್ಸ್ಟೆನ್ಸಸ್ ಇಂಜೆಕ್ಟ್ ಆಗ್ತಿದೆ ಸಿಂಪಲ್ ಇದರಲ್ಲಿ. ನಾಟ್ ಸಪೋರ್ಟೆಡ್, ನಾಟ್ ಸಪೋರ್ಟೆಡ್, ನಾಟ್ ಸಪೋರ್ಟೆಡ್. ಸೊ ಎಲ್ಲೆಲ್ಲಿ ಹುಡುಕ್ತಾ ಇದೆ ಅಂತ ಅಲ್ಲಿ ತೋರಿಸುತ್ತೆ ನೋಡಿ. ಟಾರ್ಗೆಟ್ ಆಪ್ಷನಲ್ ಡೇಟಾ ಫೈಲ್. ಸೊ ಇಲ್ಲಿ ಇದೆಯಲ್ಲ ಆ್ಯಪ್ ಸೋರ್ಸು ಡಿಬಿಕಾನ್ ಇಂದ ಪಿಕ್ ಆಗಬೇಕು. ಸ್ಟಾರ್ಟಪ್ ಸೊ ತಿರ್ಗಾ ಇದನ್ನು ಇದು ಮಾಡ್ಕೋತೀನಿ. ರಿಯಲ್ ಟೈಮಲ್ಲಿ ಹೆಂಗೆ ಸಾಲ್ವ್ ಮಾಡ್ತಾರೆ ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ. ಸೊ ತುಂಬ ಟೈಮ್ ಆಗಿಬಿಡ್ತಾ ಇದೆ. ಒಂದು ಕೆಲಸ ಮಾಡೋಣ, ಫಾಸ್ಟಾಗಿ ಮಾಡಬೇಕು. ಇದೆಲ್ಲ ಏನು ಬರ್ತಿದೆ, ಇದೇ ಕಾಪಿ ಆಗ್ತಾಯಿಲ್ಲ. ಇದೊಂದು ಅವಳಿ ಕೊಡ್ತಾ ಕಾಪಿನೇ ಆಗ್ತಾಯಿಲ್ಲ ಬೇರೆ. ಅಷ್ಟೇ ಟೈಮ್ ಆಗ್ತಾಯಿದೆ ಅಂದರೆ ಬೇರೆ ಕಾಪಿ ಆಗ್ತಾಯಿಲ್ಲ. ಹ್ಞೂ ಕಾಪಿ ಆಗ್ತಾಯಿಲ್ಲ. ಟೈಪ್ ಮಾಡಬೇಕನ್ಸುತ್ತೆ, ಸರ್ಚ್ ಮಾಡಬೇಕು. ಇದನ್ನು ನೋಡ್ತಾ ಇರೋದು ಕನೆಕ್ಷನ್ ಸ್ಟ್ರಿಂಗ್.
ಸ್ವಲ್ಪ ಕೆಲಸ ಮಾಡೋಣ. ನನಗನ್ಸುತ್ತೆ ಅದು ಇದನ್ನು ಹುಡುಕ್ತಾ ಇದೆ ಅಂತ. ಸೊ ಆ ಥರ ಮಾಡ್ಬಿಟ್ಟು ನೋಡಿದ್ರೆ ವರ್ಕ್ ಆಗುತ್ತಾ ಟ್ರೈ ಮಾಡೋಕ್ಕೇನು. ಅದೇನಾದರೂ ಟೈಮ್ ಸೇವ್ ಆಗಿದ್ರೆ ಸೂಪರ್. ಅದೆಲ್ಲ ಪ್ರಾಬ್ಲಮ್ ಬೇರೆನೋ. Value cannot be null. ಓಕೆ. ಸೊ ಕನೆಕ್ಷನ್ ಸ್ಟ್ರಿಂಗ್ ನಾನು ಹಾಕೊಂಡಿರೋದೇ ರಾಂಗು. ಸೊ ಈ ಥರ ಹಾಕೋಬೇಕಂತೆ ನೋಡಿ, ಹಾಕ್ತೀನಿ ಇಲ್ಲಿ. ಸೊ ಇದು ನನಗೂ ಗೊತ್ತಿರಲಿಲ್ಲ ಇದು ಈ ವಿಷಯ. ಈಗ ಟ್ರೈ ಮಾಡ ವರ್ಕ್ ಆಗೋಗೀಗ. ಈಗಲೂ ವರ್ಕ್ ಆಗಲ್ಲ. ಡಿಫಾಲ್ಟ್ ಕನೆಕ್ಷನ್ ಅಂತ ಹಾಕಬೇಕು ಇದರಲ್ಲಿ. ಓಕೆ ಅಲ್ಲ ಏನಿಲ್ವಲ್ಲ, ತೊಗೊಬೇಕ ಇಷ್ಟ ಆಗತ್ತಾ ನೋಡೋಣ. ಆಯಿತು. ಈ ಥರನೇ ಹಾಕಬೇಕು ಎಕ್ಸಾಕ್ಟಾಗಿ. ಇದನ್ನು ನೋಡ್ತಿದ್ದೆ ನೋಡಿ, ಇಲ್ಲಿ ಮೈಗ್ರೇಷನ್ಸ್ ಕ್ರಿಯೇಟ್ ಆಗಿರುತ್ತೆ, ಡಿ ಬಿ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ, ಸಿಸ್ಟಮಲ್ಲೆಲ್ಲಾದರೂ ಡಿ ಬಿ ಕ್ರಿಯೇಟ್ ಆಗಿರುತ್ತೆ, ಎಲ್ಲರೂ ಡಿ ಬಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಕ್ರಿಯೇಟ್ ಆಯಿತು ಸರ್ವರ್ ಎಕ್ಸ್ಪ್ಲೋರರ್, ಡೇಟಾ ಕನೆಕ್ಷನ್ಸ್. ಓಕೆ, ಸೊ ಈ ವಿಡಿಯೋದಲ್ಲಿ ಇಲ್ಲೇ ಸ್ಟಾಪ್ ಮಾಡ್ತೀನಿ, ತುಂಬ ಲೆಂತ್ ವಿಡಿಯೋ ಆಗೋಯ್ತು. ಸೊ ಮೈಗ್ರೇಷನ್ಸ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡೇಟಾಬೇಸ್ ಇಂಟ್ರೊಡಕ್ಷನ್ಸ್ ಮಾಡ್ತೀನಿ, ಮಾಡಿಬಿಟ್ಟು ಡೇಟಾ ಇನ್ಸರ್ಟ್ ಸ್ವಲ್ಪ ಇದೆಲ್ಲ ಅಪ್ಡೇಟ್ ಮಾಡ್ತೀನಿ. ಫಾರ್ಮ್ ಅಪ್ಡೇಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬರ್ತಿದೆ ಸೀರೀಸು ನನ್ನ ಪ್ರಕಾರ. ನೀವು ಫೀಡ್ಬ್ಯಾಕ್ ಬೇಕಾದ್ರೆ ಕೊಡ್ಬೋದು ಕಮೆಂಟ್ಸಲ್ಲಿ. ಸೊ ಅದು ಹೇಳೋದೇ ಮರ್ತುಬಿಟ್ಟೆ, ನಾನು ಇಷ್ಟು ದಿನ ಹೇಳಿಲ್ಲ. ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರಲ್ಲ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಏನು ಇಂಪ್ರೂವ್ಮೆಂಟ್ ಮಾಡೋದು ಎಲ್ಲ ಫೀಡ್ಬ್ಯಾಕ್ ಹಾಕಿ ನಾನು ನೋಡ್ತೀನಿ. ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅನಿಸಿದ್ರೆ, ಕರೆಕ್ಟಾಗಿಲ್ಲ ಅನಿಸಿದ್ರೆ ನಾನು ಕರೆಕ್ಟ್ ಮಾಡ್ಕೊತೀನಿ. ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.